ಒಂದು ಬೌಲ್ ಮೈದಾ ಹಿಟ್ಟು, 2 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲನೂ ಒಂದು ಸಲ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪನೇ ನೀರು ಹಾಕ್ಕೊಳ್ಳಿ. ನೀಟಾಗಿ ಹದವಾಗಿ ಕಲಿಸ್ಕೋಬೇಕು ಫ್ರೆಂಡ್ಸ್. ಒಂದು ಚಪಾತಿ ಹಿಟ್ಟಿನ ಅದಕ್ಕೆ ಚೆನ್ನಾಗಿ ನಾದ್ಕೊಂಡು ಕಲಿಸ್ಕೊಳ್ಳಿ. ನೋಡಿ ಈ ಹದಕ್ಕಿರಬೇಕು. ಇದನ್ನು ತಟ್ಟೆ ಮುಚ್ಚಿಟ್ಟು ಈಗ ಫಿಲ್ಲಿಂಗ್ ರೆಡಿ ಮಾಡ್ಕೊಳ್ಳೋಣ. ಬಾಣಲಿಗೆ 2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ, ಚಿಲ್ಲಿ ಹಾಕ್ಕೊಂಡು 1 ಕಪ್ಪಷ್ಟು ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ 1 ನಿಮಿಷ ಫ್ರೈ ಮಾಡ್ಕೊಳ್ಳಿ, ಕಲರ್ ಚೇಂಜ್ ಆಗೋ ತನಕ. 1 ಕಪ್ ಕ್ಯಾಬೇಜ್, ಅದನ್ನು 1-2 ನಿಮಿಷ ಹುರ್ಕೊಳ್ಳಿ. ಕಾಳು ಮೆಣಸಿನ ಪುಡಿ 1 ಸ್ಪೂನ್ ಹಾಕಿದ್ದೀನಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. 1 ಕಪ್ಪಷ್ಟು ಕ್ಯಾರೆಟ್ ತುರಿ ಹಾಕ್ಕೊಂಡಿದ್ದೀನಿ, ಅದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳಿ. 1 ನಿಮಿಷ 2 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡು ತಟ್ಟೆ ಮುಚ್ಚಿಟ್ಬಿಟ್ಟು 1-2 ನಿಮಿಷ ಬೇಯಿಸ್ಕೊಂಡ್ರೆ ಚೆನ್ನಾಗಿ ರೆಡಿಯಾಗಿರುತ್ತೆ. ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಬೆರೆಸ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಫಿಲ್ಲಿಂಗ್ ರೆಡಿ ಆಯಿತು. ಈಗ ನೋಡಿ ಹಿಟ್ಟು ಹದವಾಗಿ ರೆಡಿ ಆಗಿದೆ. ಒಂದು ಸ್ವಲ್ಪ ತೊಗೊಂಡು ಪೂರಿ ಹಿಟ್ಟನ್ನ ಅದೇ ಥರ ಲಟ್ಟಿಸ್ಕೊಳ್ಬೇಕು. ಶೇಪಾಗಿ ಏನಿದಿಲ್ಲ ಲಟ್ಟಿಸ್ಕೊಳ್ಳಿ ನೀಟಾಗಿ. ಲಟ್ಟಿಸ್ಕೊಂಡಿದ್ದಾದಮೇಲೆ ನೋಡಿ ಫಿಲ್ಲಿಂಗ್ 1 ಸ್ಪೂನು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಫಿಲ್ಲಿಂಗ್ ತುಂಬ್ಕೊಳ್ಳಿ. ಈ ಥರ ನೆರಿಗೆ ಹಿಡಿತೀರಲ್ವ, ಆ ಥರ ಫ್ರಿಲ್ ಥರ ಹಿಡ್ಕೊಂಡು ಅರ್ಧದಷ್ಟು ಹಿಡ್ಕೊಂಡು ಆ ಕಡೆಯಿಂದ ಫೋಲ್ಡ್ ಮಾಡಿಕೊಂಡ್ರೆ ಕರೆಕ್ಟಾಗಿ ಶೇಪ್ ರೆಡಿ ಆಗುತ್ತೆ. ಇನ್ನೊಂದು ಥರನೂ ಮಾಡೋದು ತೋರಿಸ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ಫುಲ್ಲು ಅದೇ ಥರ ಹಿಡಿದು ಮಾಡಿಕೊಂಡ್ರೆ ಇದೊಂದು ಥರ ಶೇಪ್ ರೆಡಿ ಆಯಿತು. ಈಗ ಇಡ್ಲಿ ಪಾತ್ರೆಯಲ್ಲಿ ಹಬೆಗೆ ಇಟ್ಕೊಳ್ಳೋಣ. ಒಂದು 10 ನಿಮಿಷ ಬೇಯಿಸ್ಕೊಂಡ್ರಿ ಅಂದರೆ ರುಚಿಯಾದ ಮೋಮೋಸ್ ರೆಡಿ ಆಗುತ್ತೆ. ನೋಡಿ ಪರ್ಫೆಕ್ಟಾಗಿ ಮೋಮೋಸ್ ರೆಡಿಯಾಗಿದೆ. ಭಾಳ ಚೆನ್ನಾಗಾಗಿದೆ ಮೋಮೋಸು. ಈಗ ಇದನ್ನು ನಾವು ಚಟ್ನಿ ಜೊತೆ